ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಚಿನ್ನಯ್ಯ ಅವನ ರಿಯಾಕ್ಷನ್ ಯಾವ ರೀತಿ ಇತ್ತು? ಚಿನ್ನಯ್ಯ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಚ್ಚುತ್ತಾ ಇದ್ದೆ, ನಾನು ಅದನ್ನ ಮಾಡಿದೆ, ನಾನು ಇದನ್ನ ಮಾಡಿದ್ದೆ ಅಂತೇಳಿ. ಬಟ್ ಸೌಜನ್ಯ ವಿಚಾರಕ್ಕೆ ಬರಬೇಕಾದ್ರೆ 2014ಕ್ಕೆ ಚಿನ್ನಯ್ಯ ಧರ್ಮಸ್ಥಳದಿಂದ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ನಂತರದಲ್ಲಿ 2023ರಲ್ಲಿ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಆಗ್ತಾನೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ? ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಬಂದ ನಂತರ, ಸೌಜನ್ಯಲ ಜಡ್ಜ್ಮೆಂಟ್ ಬಂದ ನಂತರ ಹೋರಾಟ ತೀವ್ರ ಗತಿಯಲ್ಲಿ ಸಾಗ್ತಾ ಇರಬೇಕಾದ್ರೆ ಚಿನ್ನಯ್ಯ ವಿಠಲ್ ಗೌಡ್ರಿಗೆ ಕಾಲ್ ಮಾಡಿರುವಂತಹ ವಿಚಾರ. ಬರೋಬ್ಬರಿ 9 ವರ್ಷಗಳ ನಂತರ, 9 ವರ್ಷದಲ್ಲಿ ವಿಠಲ್ ಗೌಡ್ರ ನೆನಪೇ ಆಗಿಲ್ಲ ಚಿನ್ನಯ್ಯನಿಗೆ. 9 ವರ್ಷದ ನಂತರ ವಿಠಲ್ ಗೌಡ್ರ ನೆನಪಾಗಲು ಕಾರಣವೇನು? ಮಹೇಶ್ ಶೆಟ್ಟಿಯ ತಿಮರೋಡಿಗೆ ಮನೆಗೆ ಕರ್ಕೊಂಡು ಬಂದು ಎಳೆಯಾಗಿ ಬಿಚ್ಚಿರ್ತಾನೆ ಎಲ್ಲ ವಿಚಾರವನ್ನು. ಏನೆಲ್ಲ ಮಾಡಿದ್ದಾನೆ, ಯಾವ ರೀತಿ ಹೂತಾಕಿದ್ದಾನೆ, ಏನೆಲ್ಲ ಧರ್ಮಸ್ಥಳದಲ್ಲಿ ಅನಾಚಾರ ನಡೆದಿದೆ, ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಾನೆ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟ ತೀವ್ರವಾದ ನಂತರ ಚಿನ್ನಯ್ಯ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣಕ್ಕೂ ಚಿನ್ನಯ್ಯನಿಗೂ ಏನಾದ್ರೂ ಸಂಬಂಧ ಇದೆಯಾ? ವಾಟ್ ಈಸ್ ದ ಇನ್ಸೈಡ್ ಸ್ಟೋರಿ ಆಫ್ ದಿಸ್ ಗೊತ್ತಾಗ್ಬೇಕಲ್ವಾ? ಅದು ಕೂಡ SIT ತನಿಖೆ ಮಾಡುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ನಂತರ ಅವನೇ ಹೇಳಿದ ಪ್ರಕಾರ ಅದರಲ್ಲಿ ನೀನು ಸಾಕ್ಷಿಯನ್ನು ಹೇಳಬೇಕು, ನಿನ್ಗೆ ಎಣಿಸಲಾಗದಷ್ಟು ದುಡ್ಡನ್ನು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರಂತೆ. ಸೌಜನ್ಯ, ಚಿನ್ನಯ್ಯ, ರವಿ ಪೂಜಾರಿ ಇದಕ್ಕೆಲ್ಲ ಏನ್ ಕನೆಕ್ಷನ್? ಎಷ್ಟೇ ಪ್ರಭಾವವನ್ನು ಬೆಳೆಸಿದ್ರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ದೇವರ ನಾಡಿನಲ್ಲಿ ಚಿನ್ನಯ್ಯ ಮತ್ತೊಂದು ಹೇಳಿಕೆಯನ್ನು ಕೂಡ 183 ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಕೊಟ್ಟಿದ್ದಾನೆ. ಅದರ ತನಿಖೆ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ, ಸತ್ಯ ಹೊರಗಡೆ ಬಂದೇ ಬರುತ್ತೆ. ಪ್ರಭಾವಿಗಳನ್ನು ಬಚಾವ್ ಮಾಡೋಕೆ ಹೋಗಿ ಈಗ ಪಾಪದವರು ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ. ಮಹಾಬಾಲ್ ಶೆಟ್ರು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ. ಒಂದಷ್ಟು ಫೋಟೋಸ್ ಕೂಡ ವೈರಲ್ ಆಗ್ತಾ ಇದೆ. ಈಗ ಫೊರೆನ್ಸಿಕ್ ತಜ್ಞರು ನೀವು, ಹುಂಡು ಸರ್ಟಿಫಿಕೇಟ್ 30,000 ಕೊಟ್ಟಿರುವಂತವರು ಮಹಾಬಾಲ್ ಶೆಟ್ರೆ ನೀವು. ಮೆಡಿಕಲ್ ಟೆಸ್ಟ್ಗೆ ಅಂತೇಳಿ ಪೊಲೀಸರು ನಿಮ್ಮ ಹತ್ರ ಕರ್ಕೊಂಡು ಬಂದ್ರೆ ಕೆನ್ ಯು ಲಿಫ್ಟ್ ಮೀ ಅಂತ ಹೇಳಿ ಕೇಳ್ತೀರಾ ಅಂತ ಹೇಳಿದ್ರೆ, ಏನು ಅವನು ಪವರ್ ಲಿಫ್ಟಿಂಗ್ ಟೆಸ್ಟಿಗೆ ಬಂದಿರುವಂಥದ್ದ ಅಥವಾ ಮೆಡಿಕಲ್ ಟೆಸ್ಟಿಗೆ ಬಂದಿರುವಂಥದ್ದ? ಸ್ಪಾಟ್ಗೆ ಹೋಗಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿರುವಂಥವರು ನೀವು ಬಂಗ್ಲಾಗುಡ್ಡೆಯಲ್ಲಿ. ಇದೆಲ್ಲ ಸೌಜನ್ಯಲೇ ಹೊರಗೆ ತರ್ತಾ ಇದ್ದಾಳೆ ಅಂತೇಳಿ ಆಗೋದಿಲ್ವಾ? ಡೆವಲಪ್ಮೆಂಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅನ್ನುವಂತಹ ಭರವಸೆ ಕೂಡ ಇದೆ. ಎಲ್ಲನೂ ಕೂಡ ಪಾಸಿಟಿವ್ ಆಗೇ ಆಗುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ಬೆಳಗಾವಿ ಗೋಕಾಕ್ನಿಂದ ಬಸವಣ್ಣಪ್ಪ ಅನ್ನೋರು 70+ ಅವ್ರ ದಾಖಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವ್ರ ದಾಖಲೆ ಇದೆ. ಏನಂತ ಹೇಳಿದ್ರೆ 2008ರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಭಾದಿಂದ ಕಾಣೆ ಆಗ್ತಾರೆ, ಮಿಸ್ಸಿಂಗ್ ಆಗ್ತಾರೆ ಅವರು. ಮೊನ್ನೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಚಿನ್ನಯ್ಯ ಒಂದು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಹಾಕಿದ್ದ. ನನ್ನನ್ನು ಇಲ್ಲಿ ಬಲಿಪಶು ಮಾಡಲಾಗಿದೆ, 200 ಕೋಟಿ ರೂಪಾಯಿಯ ಷಡ್ಯಂತ್ರ ಕೂಡ ನಡೆದಿದೆ. ಗಿರೀಶ್ ಮಟ್ಟನ್ ಅವರು ಹೇಳಿಕೊಟ್ಟಾಗೆ ಹೇಳಿದ್ರೆ ನಾನು ನಿನ್ನನ್ನು ತಬ್ಬಿಕೊಳ್ತೀನಿ ಬಂದು ಅಂತ ಹೇಳಿ ಪ್ರಕಾಶ್ ರಾಜ್ ಅವರು ಹೇಳಿದ್ರು ಅಂತ ಹೇಳಿ ಕೂಡ ರಿಟ್ ಅರ್ಜಿಯಲ್ಲಿ ಹಾಕಿದ್ದ. ಅದೇ ರೀತಿ SIT ಅವರು ತನಿಖಾ ವರದಿಯನ್ನು ಆದಷ್ಟು ಬೇಗ ಕೋರ್ಟ್ಗೆ ಒಪ್ಪಿಸಬೇಕು ಅಂತ ಹೇಳಿ ಪ್ರಕಾಶ್ ರಾಜ್ ಅವರು ಪ್ರೆಸ್ ಮೀಟ್ ಅನ್ನು ಮಾಡುವಂತ ಮುಖಾಂತರ ಉತ್ತರವನ್ನು ಕೂಡ ಕೊಟ್ಟರು ಏನ್ ನಡೆದಿತ್ತು ಅಂತ ಹೇಳಿ. ಸೊ ಈ ಮಧ್ಯೆ ಈಗ ಶಾಲಿನಿ ರಜನೀಶ್ ಅವರಿಗೆ ಚೀಫ್ ಸೆಕ್ರೆಟರಿಗೆ ವರದಿಯನ್ನು ಕೂಡ ಸಲ್ಲಿಸಿದ್ರು. ಈ ವರದಿ ಹೊರಗಡೆ ಬರ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ. ಮಹಿಳಾ ಆಯೋಗದ ಅಧ್ಯಕ್ಷರ ಜೊತೆಗೂ ನಾವು ಕೇಳಿದಾಗ ಅವರು ಗೊತ್ತಿಲ್ಲ, ನನ್ಗೆ ಬರಲಿಲ್ಲ ಅಂತೇಳಿ ಕೂಡ ಹೇಳಿರುವಂಥದ್ದು. ಇನ್ನೂ ನನಗೆ ರಿಪೋರ್ಟ್ ಬಂದಿಲ್ಲ, ಅದು ನನಗೆ ಅವರು ರಿಪೋರ್ಟ್ ಕಳಿಸ್ಬೇಕು. ಕಳಿಸಿದ ನಂತರ ಅದನ್ನು ನೋಡಿಕೊಂಡು ಅದ್ರ ಮೇಲೆ ನಾನು ಮತ್ತೆ ಏನು ಮಾಡಬೇಕಂತ ಯೋಚನೆ ಮಾಡಬೇಕು. ಅವರು ರಿಪೋರ್ಟ್ ಕಳಿಸಿದ ಮೇಲೆ ಅದ್ರ ಮೇಲೆ ನಾವು ಮಾಡಬೇಕಾಗತ್ತೆ. ಈಗ ಆ ವರದಿ ಹೊರಗಡೆ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. 1510 UDR ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. 7 ಬಾಡೀಸ್ ಕೂಡ ಸಿಕ್ಕಿದೆ ಬಂಗ್ಲಗುಡ್ಡೆಯಲ್ಲಿ. ಇದರ ತನಿಖೆ ಕೂಡ ನಡೀತಾ ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಒಂದಷ್ಟು ವರದಿ ಇತ್ತು. ನಂತರದಲ್ಲಿ ಈ ರಿಪೋರ್ಟ್ ಅನ್ನು CS ಚೀಫ್ ಸೆಕ್ರೆಟರಿ ಅವರಿಗೆ ಕೊಟ್ಟಿರುವಂತದ್ದು SIT.
ಅಂದ್ರೆ ಪೊಲೀಸ್ ಠಾಣೆಯ ಮುಖಾಂತರ, ಗ್ರಾಮ ಪಂಚಾಯತಿಯ ಮುಖಾಂತರ, ಧರ್ಮಸ್ಥಳದ ಮಾಹಿತಿ ಕಚೇರಿಯ ಮುಖಾಂತರ, NCRB ಮುಖಾಂತರ ಒಟ್ಟು 1510 UDR ಪ್ರಕರಣ ಪತ್ತೆಯಾಗಿದೆ ಅಂತೇಳಿ ಹೇಳ್ತಾರೆ. ಆದ್ರೆ ಇದು ಯಾವುದೇ ಕೂಡ ಟ್ಯಾಲಿ ಆಗ್ತಾ ಇಲ್ಲ. ಇದರಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಒಂದಷ್ಟು ಜನಗಳನ್ನು ಆ ದಿನನೇ ಬಾಡಿ ಸಿಗುತ್ತೆ, ಆ ದಿನನೇ ಊತ ಹಾಕಿರುವಂಥದ್ದು ಕೂಡ ಇದೆ. NCRB ಮುಖಾಂತರನು ಕೂಡ ತರಿಸಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ SIT ಎಲ್ಲಿವರೆಗೆ ಹೋಗಿ ತನಿಖೆಯನ್ನು ಮಾಡಿದೆ ಅಂತ ಹೇಳಿ. ಇದರಲ್ಲಿ ಎಲ್ಲಾ ದಾಖಲೆ ಕೂಡ ಇರುತ್ತೆ. ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ದಾಖಲೆ ಡಿಸ್ಟ್ರಿಕ್ಟ್ ಪೊಲೀಸಿಗೆ ಹೋಗುತ್ತೆ, ಡಿಸ್ಟ್ರಿಕ್ಟ್ ಪೊಲೀಸಿಂದ ಸ್ಟೇಟ್ ಪೊಲೀಸಿಗೆ ಹೋಗುತ್ತೆ, ಸ್ಟೇಟ್ ಪೊಲೀಸಿಂದ NCRBಗೆ ಹೋಗುತ್ತೆ, ನ್ಯಾಷನಲ್ ಕ್ರೈಮ್ ರೈಟ್ ಬ್ಯೂರೋಗೆ ಹೋಗುತ್ತೆ. ಸೊ ಅಲ್ಲಿ ಎಲ್ಲನೂ ಕೂಡ ಇರುತ್ತೆ. 2009ರಲ್ಲಿ ಮುಖದ ಮೇಲೆ ಆಸಿಡ್ ಹಾಕಿ ಗುರುತು ಸಿಗದ ರೀತಿಯಲ್ಲಿ ರಸ್ತೆ ಬದಿಯಲ್ಲಿ ಒಂದು ಶವವನ್ನು ಕೂಡ ಬಿಸಾಡಲಾಗಿತ್ತು ಅಂತೇಳಿ. ಕೆಳಗಡೆ ಏನೋ ಮನೆ ಇದೆ, ಅದರ ಮೇಲೆ ಒಂದು ಫುಟ್ಪಾತ್ ಇದೆ, ಅದರ ಫುಟ್ಪಾತ್ ಮೇಲೇನೆ ಏನೋ ಆಸಿಡ್ ಹಾಕಿ ಬಿಸಾಡಿದ್ರು ಅಂತೇಳಿ, ಅದರ ಮುಖದ ಮೇಲೆ ಏನೋ ಪೇಪರ್ ಇತ್ತು ಅಂತ ಹೇಳಿ ಕೇಳ್ಪಟ್ಟೆ ನಾನು. ಅದರ ಕೂಡ ತನಿಖೆ ನಡೀತಾ ಇದೆ ಅಂತೇಳಿ. ಕೆಲವೊಂದಷ್ಟು ಜನ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅದು ಮಂಗಳೂರಿನ ನಂದಿಗುಡ್ಡೆಯಲ್ಲಿ ಅದನ್ನು ಹೂತಾಕಿದ್ದು ಅಂತೇಳಿ. ಎಷ್ಟು ಸರಿ ಎಷ್ಟು ತುಳ್ಳು ಅಂತೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆಂಬುಲೆನ್ಸ್ ಡ್ರೈವರ್ ಕೂಡ ಆ ಟೈಮಲ್ಲಿ ನಮ್ಗೆ ಹೇಳಿದ್ರು ನಂದಿಗುಡ್ಡೆಯಲ್ಲಿ ಹೂತಾಕಿರುವಂತಹ ವಿಚಾರ. ನೇತ್ರಾವತಿ ನದಿ ಬಿಟ್ಟು ಡ್ಯಾಮ್ ಬಿಟ್ಟು ಬೇರೆ ಬಂಗ್ಲಗುಡ್ಡ ಆಗಿರ್ಬೋದು ಅಥವಾ ಬೇರೆ ಪ್ರದೇಶದಲ್ಲಿ ಏನಾದರೂ ಹೆಣವನ್ನು ಕೊಂಡೋಗಿದೆ. ಮಹಾನಗರ ಪಾಲಿಕೆಯ ಇದರಲ್ಲಿ ನಂದಿಗುಡ್ಡೆ ಅಂತ ಹೇಳುವ ಇದರಲ್ಲಿ ಶವವನ್ನು ದಫನ ಮಾಡ್ತಾ ಇದ್ರು, ಯಾರು ಪೊಲೀಸ್ನವರ ಸಮ್ಮುಖದಲ್ಲಿ. ಸೊ ಇದನ್ನೇ ಹಾಕಿದ್ದಾರಾ ಬೇರೆ ಹಾಕಿದ್ದಾರಾ ಅನ್ನುವಂತ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಒಂದು ಒಳ್ಳೆ ಕೇಸ್ ಆಕ್ಚುಲಿ. ಅವರ ಮುಖದ ಮೇಲೆ ಗುರುತು ಸಿಗಬಾರ್ದು ಅಂತೇಳಿ ಆಸಿಡ್ ಹಾಕಿದ್ದಾರೆ, ಗೊತ್ತಿಲ್ಲ. ಅಂದ್ರೆ ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಏನೋ ರೇಪ್ ಮಾಡಿ ಬಿಸಾಡಿದ್ದಾರೆ, ನಂತರದಲ್ಲಿ ಅವಳ ಗುರುತು ಸಿಗಬಾರ್ದು ಅಂತ ಹೇಳಿ ಅವಳ ಮುಖಕ್ಕೆ ಆಸಿಡ್ ಹಾಕಿದ್ದಾರೆ ಅನ್ನುವಂಥದ್ರಲ್ಲಿ. ಸೊ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತೇಳಿ ಗೊತ್ತಿಲ್ಲ. SIT ತನಿಖೆಯ ನಂತರ ಖಂಡಿತವಾಗ್ಲೂ ಅದು ಕೂಡ ಬಯಲಿಗೆ ಬರಬೇಕಾಗಿದ್ರೆ. ಆ ಟೈಮಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು, ಬಟ್ ಅವರನ್ನು ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. SIT ಸರಿಯಾಗಿ ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ಸಿಗ್ಬೋದು. ಮತ್ತೊಂದು ಏನು ಅಂತ ಹೇಳಿದ್ರೆ, 2010ರಲ್ಲಿ ಶರಾವತಿ ಲಾಡ್ಜ್ ಅಲ್ಲಿ ಮಹಿಳೆಗೆ ಬಟ್ಟೆ ತುರುಕಿ ಕೊಲೆ ಮಾಡಿದೆ ಅನ್ನುವಂತ ಒಂದು ಪ್ರಕರಣ ಇದೆ ಅಂತೆ. ಸೊ ಇದನ್ನೂ ಕೂಡ ತನಿಖೆ ನಡೆಸ್ತಾ ಇದೆ SIT ಅಂತೇಳಿ. ಸೊ ಅದರ UDR ನಮಗೆ ಸಿಕ್ಕಿದೆ, ಅದೇನಾ ಅಂತೇಳಿ ಗೊತ್ತಿಲ್ಲ, ಮೋಸ್ಟ್ಲಿ ಅದೇ ಅಂತೇಳಿ ಅನ್ಸುತ್ತೆ. ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, 6/4/2010 ಧರ್ಮಸ್ಥಳದಲ್ಲಿನ ಶರಾವತಿ ವಸತಿ ಗೃಹದಲ್ಲಿ ಅಪರಿಚಿತ ಮಹಿಳೆಯ ಕೊಲೆಯಾದ ಆಕೆಯ ಮೃತದೇಹ ನಗರ ಪಂಚಾಯತ್ ನವರಿಗೆ ದಫನ ಮಾಡುವ ಬಗ್ಗೆ ಅಂತ ಹೇಳಿ ಪತ್ರವನ್ನು ಕೂಡ ಬರೀತಾರೆ. ಅಂದ್ರೆ 6/4/2010 ಮೃತಪಟ್ಟ ಒಬ್ಬ ಮಹಿಳೆಯ ಶವ ಏನಿದೆ ಅದು ಕೂಡ ಶರಾವತಿ ಲಾಡ್ಜ್ ಅಲ್ಲಿ. ಸೊ ಅದು ಕೂಡ ಕೊಲೆಯಾದದ್ದು ಅಂತೇಳಿ ಕೂಡ ಬರೀತಾರೆ. ಕೊಲೆಯಾದದ್ದು ಆದ್ರೆ ಯಾವ ರೀತಿಯಾಗಿ ತನಿಖೆ ಮಾಡಬೇಕು, ನೆಕ್ಸ್ಟ್ ಡೇನೆ ಏನಾದ್ರೂ ಅದನ್ನು ಹೂತು ಹಾಕೋಕೆ ಇದೆಯಾ, ಪೋಸ್ಟ್ ಮಾರ್ಟಮ್ ಮಾಡಬೇಕು, ಮೋರ್ಚರಿಯಲ್ಲಿ ಇಡಬೇಕು, ಅಡ್ವರ್ಟೈಸ್ಮೆಂಟ್ ಕೂಡ ಕೊಡಬೇಕು, ಇದನ್ನೆಲ್ಲ ಏನು ಮಾಡಿಲ್ಲ ಅಂತೇಳಿ ನಂಗೆ ಅನಿಸ್ತು. 2010ರಲ್ಲಿ ಅವಳು ಶರಾವತಿ ಲಾಡ್ಜ್ಗೆ ಬರ್ತಾಳೆ, ಏನಾದ್ರೂ ಒಂದು ಮೊಬೈಲ್ ಫೋನ್ ಇಡುತ್ತೆ ಅಥವಾ ID ಕೊಟ್ಟಿರ್ತಾಳೆ, ಒಂದು ಫೋನ್ ನಂಬರ್ ಆದ್ರೂ ಇರುತ್ತೆ, ರಿಜಿಸ್ಟರ್ ಮಾಡ್ತಾರೆ, ಅಟ್ಲೀಸ್ಟ್ ಒಂದು ಬುಕ್ ಅಲ್ಲಾದ್ರೂ ಬರೀತಾರೆ ಎಲ್ಲಿಂದ ಬಂದಿದ್ದಾರೆ ಏನು ಎತ್ತ ಅಂತ ಹೇಳಿ. ಸೊ ಇದರ ತನಿಖೆ ಕೂಡ ನಡೀತಾ ಇದೆ ಅನ್ನುವಂತಹ ವಿಚಾರದಲ್ಲಿ SIT ಅವರು ಕೊಟ್ಟಂತಹ ವರದಿಯಲ್ಲಿ ಇದೆ ಅಂತ ಹೇಳಿ BLR ಪೋಸ್ಟ್ ನಲ್ಲೂ ಕೂಡ ವರದಿಯಾಗಿದೆ. ಏನು ಶರಾವತಿ ಲಾಡ್ಜ್ ಅಲ್ಲಿ ಸತ್ತಿದ್ದಾಳೆ ಅಥವಾ ಕೊಲೆಯಾಗಿದ್ದಾಳೆ ಮಹಿಳೆಯದು, ಅವಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸಿಗ್ಲಿಲ್ಲ ಅಂತೇಳಿ ಕೂಡ ವರದಿಯಾಗಿದೆ. ಸಮಥಿಂಗ್ ಸೀರಿಯಸ್. ಅದು ಅಲ್ಲದೆ 2003ರಲ್ಲಿ ನೇತ್ರಾವತಿ ನದಿಯ ಸ್ಥಾನಘಟ್ಟ ಸಮೀಪ 35ರಿಂದ 45 ವರ್ಷದ ವ್ಯಕ್ತಿ ಮತ್ತು 10ರಿಂದ 12 ವರ್ಷದ ಶವಗಳು ಪತ್ತೆಯಾದ ಪ್ರಕರಣ, ಇದರ ತನಿಖೆ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ. ಇದು UDR ಅಲ್ಲೂ ಕೂಡ ದಾಖಲಾಗಿದೆ ಅಂತ ಹೇಳಿದ್ರೆ, ಅಪರಿಚಿತ 35ರಿಂದ 40 ವರ್ಷದ ಗಂಡಸು ಮತ್ತು ಅಪರಿಚಿತ 10ರಿಂದ 12 ವರ್ಷದ ಹುಡುಗಿಯ ಶವ. ಮೈ ಗಾಡ್. 2/9/2003ರಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಸಾಯ್ತಾರೆ ಇವರಿಬ್ರುನುವೆ. ಅವರನ್ನು ಅದೇ ದಿನ ದಫನ ಮಾಡೋಕೆ ಬರೀತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದು? 10ರಿಂದ 12 ವರ್ಷದ ಬಾಲಕಿ ಯಾರು ಏನು ಅಂತೇಳಿ ಗೊತ್ತಾಗೋದಿಲ್ವೇ? ಅದು ಅನಾಥ ಶವ ಆಗೋಕೆ ಸಾಧ್ಯನಾ? 10ರಿಂದ 12 ವರ್ಷದ ಬಾಲಕಿ ಬಂದು ಧರ್ಮಸ್ಥಳದಲ್ಲಿ ಅಲ್ಲಿವರೆಗೆ ಯಾಕೆ ಬಂದ್ಲು? ಅಥವಾ ಧರ್ಮಸ್ಥಳದ ವಟಾರದವಳೆನಾ? ಒಂದು ಆಸಿಡ್ ಹಾಕಿರುವಂಥ ಪ್ರಕರಣ, ಮತ್ತೊಂದು ಶರಾವತಿ ಲಾಡ್ಜ್ ಅಲ್ಲಿ ಏನೋ ಬಟ್ಟೆ ತುರುಕಿ ಕೊಲೆ ಮಾಡಿದಂಥ ಪ್ರಕರಣ, ಮತ್ತೊಂದು 2003ರಲ್ಲಿ 35ರಿಂದ 40 ವರ್ಷದ ವ್ಯಕ್ತಿ ಮತ್ತು 10ರಿಂದ 12 ವರ್ಷದ ಬಾಲಕಿ.
ಸೊ ಇದನ್ನು ಸೀರಿಯಸ್ ಆಗಿ ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಿಜವಾದ ಕೊಲೆಗಾರರು ಯಾರು, ಯಾತಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಕೊಲೆಗಳು ನಡೀತಾ ಇತ್ತು ಅನ್ನುವಂಥ ವಿಚಾರದಲ್ಲಿ. ಅದು ಅಲ್ಲದೆ ಬೇರೆ ಯುಡಿಯರನ್ನು ನಾವು ನೋಡ್ತಾ ಹೋದ್ರೆ ದಿನಾಂಕ 6/5/2002 ಮಧ್ಯಾಹ್ನ 12:15 ಗಂಟೆಗೆ ಧರ್ಮಸ್ಥಳ ಗ್ರಾಮದ ಬೊಳಿಯಾರು ಸೇತುವೆ ಬಳಿ ಕಾಡಿನಲ್ಲಿ ಹುಡುಗಿಯ ಮೃತ ಶರೀರ ಕೂಡ ಸಿಕ್ಕಿರುವಂಥದ್ದು. 20 ವರ್ಷದ ಹುಡುಗಿಯ ಮೃತ ಶರೀರ ಸಿಕ್ಕಿರುವಂಥದ್ದು ಕಾಡಿನಲ್ಲಿ, ಅದು ಬೊಲಿಯಾರ್ ಕಾಡಿನಲ್ಲಿ. 6/5/2002 ಸಿಗುತ್ತೆ. 6/5/2002 ಅದನ್ನು ಹೂತು ಹಾಕ್ತಾರೆ. ಮೋಸ್ಟ್ಲಿ ಅದು ಚಿನ್ನಯ್ಯ ಹೇಳಿದ ಏನು ID ಸಮೇತ ಹೂತು ಹಾಕಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾನಲ್ವಾ, ಇದೇ ಅಂತೇಳಿ ಅನ್ಸುತ್ತೆ. ಮತ್ತೊಂದು ಜಯಂತ್ ಟಿ ಅವರು ಕೂಡ ಏನೋ ನಾನು ನೋಡಿದ್ದೆ ಅಂತೇಳಿ ಹೇಳ್ತಾ ಇದ್ರು ಬೊಲಿಯಾರ್ ಪಕ್ಕ. ಸೊ ಅದು ಇದೇ ಅಂತೇಳಿ ಅನ್ಸುತ್ತೆ. ಸೊ ಇದರ ಕೂಡ ತನಿಖೆ ನಡೆಯಬೇಕು, ಗೊತ್ತಾಗುತ್ತೆ. ಮತ್ತೊಂದಿದೆ ನೋಡಿ, 15/6/2009 ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಸುಮಾರು 15ರಿಂದ 20 ವರ್ಷ ಪ್ರಾಯದ ಅಪರಿಚಿತ ಹುಡುಗಿಯ ಮೃತದೇಹ ಶರೀರವು ಪತ್ತೆಯಾಗಿದ್ದು ಅದೇ ದಿನ ಹೂತಾಕ್ತಾರೆ. 15/6/2009. ಮತ್ತೊಂದು 10/9/2003 ಅಪರಿಚಿತ 30ರಿಂದ 35 ವರ್ಷದ ಹೆಂಗಸಿನ ಶವ ನೋಡಿ, ಅದು ಕೂಡ ಅಷ್ಟೇ ಅದೇ ದಿನ ಸಿಗುತ್ತೆ, ಅದೇ ದಿನ ಹೂತು ಹಾಕ್ತಾರೆ. ಮತ್ತೆ ಹುಡುಗಿಯ ಶವ ನೋಡಿ, ಅಂದಾಜು ಪ್ರಾಯ 25 ಹುಡುಗಿಯ ಶವ. ಇದು 29/11/2000 ಇದನ್ನು ದಫನ ಮಾಡ್ತಾರೆ. ಬಟ್ ಯಾವಾಗ ಸಿಕ್ಕಿರೋದು ಅಂತೇಳಿ ಗೊತ್ತಿಲ್ಲ, ಯಾವ ಡೇಟಿಗೆ ಈ ಬಾಡಿ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲೂ ಇಲ್ಲ. 29/11/2000 ದಫನ ಮಾಡಿರುವಂಥದ್ದು ಮಾತ್ರ ಇದೆ. ಮತ್ತೊಂದು ನೋಡಿ, 2/3/2008 ನೇತ್ರಾವತಿ ನೀರಿನಲ್ಲಿ 35ರಿಂದ 40 ವರ್ಷ ಪ್ರಾಯದ ಓರ್ವ ಅಪರಿಚಿತ ಗಂಡಸಿನ ಮೃತದೇಹ ಮತ್ತು 30ರಿಂದ 35 ವರ್ಷದ ಓರ್ವ ಹೆಂಗಸಿನ ಮೃತದೇಹ ಜೊತೆಯಾಗಿ ಪತ್ತೆಯಾಗಿದ್ದು 2/3/2008 ಸಿಗುತ್ತೆ. 3/3/2008 ಅದನ್ನು ದಫನ ಮಾಡ್ತಾರೆ. ಅಂದ್ರೆ ಜೊತೆಯಾಗಿ ಸಿಕ್ಕಿರುವಂಥದ್ದು 30ರಿಂದ 40 ವರ್ಷದ ಪ್ರಾಯ, 30ರಿಂದ 35 ವರ್ಷದ ಪ್ರಾಯದ ಹುಡುಗಿ. ಅಣ್ಣ ತಂಗಿನೋ ಅಥವಾ ಪ್ರೇಮಿಗಳು ಸುಸೈಡ್ ಮಾಡಿದ್ದಾರೋ, ಕೊಲೆ ಮಾಡಿ ಬಿಸಾಡಿದ್ದಾರೋ ಅಂತೇಳಿ ಗೊತ್ತಿಲ್ಲ. ಬಟ್ ಅದರ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ, ಇಬ್ರಿಬ್ರದ್ದು ಜೊತೆಯಾಗಿ ಸಿಗುತ್ತೆ ಅಂತ ಹೇಳಿ, ಅಥವಾ ಬೇರೆ ಬೇರೆನೋ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ, ಆಗ್ಲೇ ಇಲ್ಲ ಸರಿಯಾಗಿ ಇನ್ವೆಸ್ಟಿಗೇಷನ್. ಏನ್ ನಡೀತಾ ಇತ್ತು ಹಾಗಾದ್ರೆ ಇಲ್ಲಿ ಅಂತ ಹೇಳಿ. ಮತ್ತೊಂದು ಇದೆ ನೋಡಿ, 50ರಿಂದ 55 ವರ್ಷ ಪ್ರಾಯದ ಅಪರಿಚಿತ ಹೆಂಗಸಿನ ಮೃತದೇಹ ದೊರೆತಿದ್ದು ಅದು ಕೂಡ ಹಾಗೆ 4/3/2012 ದೊರೆಯುತ್ತೆ. 4/3/2012 ಅದನ್ನು ದಫನ ಮಾಡ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಮೃತ ವಾರಿಸುದಾರರ ಪತ್ತೆಯ ಬಗ್ಗೆ ಶ್ರಮಿಸಿದ್ದು ಈವರೆಗೆ ವಾರಿಸುದಾರರು ಯಾರೆಂದು ತಿಳಿದು ಬರದ ಕಾರಣ ಹಾಗೂ ಮೃತ ಶರೀರವನ್ನು ಸೂಕ್ತವಾಗಿ ಸಂರಕ್ಷಿಸಿ ಇಡಲು ಸರಿಯಾದ ವ್ಯವಸ್ಥೆ ಇದ್ದುದರಿಂದ ಸದ್ರಿ ಅನಾಥ ಶವವನ್ನು ಅಂತ್ಯ ಸಂಸ್ಕಾರ ಬಗ್ಗೆ ತಮ್ಮ ಕಚೇರಿಯಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಅಂತೆ. 4/3/2012 ಬಾಡಿ ಸಿಗುತ್ತೆ. ಅದೇ ದಿನ ಭಯಂಕರ ಶ್ರಮಿಸಿದ್ದಾರೆ ಸಂಜೆವರೆಗೆ. ಏನದು ಬಾಡಿ ಸಿಗುತ್ತೆ, ಸ್ಥಳ ಮಾಜರಾಗಬೇಕು, ಪೋಸ್ಟ್ ಮಾರ್ಟಮ್ ಆಗಬೇಕು, ಅಷ್ಟೊತ್ತಿಗೆ ಸಂಜೆ ಆಗುತ್ತೆ ರೀ. ಏನು ಶ್ರಮಿಸೋದು, ನೆಕ್ಸ್ಟ್ ಡೇ ಏನಾದರೂ ಶ್ರಮಿಸೋದಿದ್ರೆ ಪೇಪರಲ್ಲಿ ಹಾಕ್ಬೇಕು, ಮತ್ತೊಂದು ಹಾಕ್ಬೇಕು, ಸಿಗದೆ ಇದ್ದ ಕಾರಣಕ್ಕೆ ಊಟ ಹಾಕಿದ್ದಾರಂತೆ. ಯಾರ್ದು ಏನು ಅಂತೇಳಿ ಯಾರಿಗೆ ಗೊತ್ತು. ಮತ್ತೊಂದಿದೆ ನೋಡಿ, ಸುಮಾರು 30ರಿಂದ 35 ವರ್ಷ ಪ್ರಾಯದ ಅಪರಿಚಿತ ಹೆಂಗಸಿನ ಮೃತದೇಹವು ದಫನ ಮಾಡುವ ಬಗ್ಗೆ ಅಂತೇಳಿ 23/8/2013 ಬಾಡಿ ಸಿಗುತ್ತೆ. 24/8/2013 ಅದನ್ನು ದಫನ ಮಾಡೋಕೆ ಕೇಳ್ತಾರೆ. ನೆಕ್ಸ್ಟ್ ಡೇನೆ ದಫನ. ಮತ್ತೊಂದಿದೆ ನೋಡಿ, 28/8/2009 ಧರ್ಮಸ್ಥಳದ KSRTC ಬಸ್ ನಿಲ್ದಾಣದ ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ ರಾತ್ರಿ 8:30 ಗಂಟೆಗೆ ಓರ್ವ 25ರಿಂದ 30 ವರ್ಷದ ಪ್ರಾಯದ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆಯಾಗಿದ್ದು ಮೃತರ ಹೆಸರು, ವಿಳಾಸ, ವಾರಸುದಾರರು ಪತ್ತೆಯಾಗದೆ ಇರದ ಕಾರಣ ವೈದ್ಯಕೀಯ ಮರಣೋತ್ತರ ಶವ ಪರೀಕ್ಷೆ ಬಳಿಕ ಮೃತದೇಹವನ್ನು ಬೆಳ್ತಂಗಡಿ ಕ್ರೈಸ್ತ ಅರೇಂಜರ್ಸ್ ಶಿಥಿಲವನ್ನು ಇರುವ ವ್ಯವಸ್ಥೆಗೆ ಮಾಡಲಾಗಿದೆ. ಅವರಿಗೆ ಅಪರಿಚಿತ ಮೃತ ಮಹಿಳೆ ಹೆಸರು, ವಿಳಾಸ, ವಾರಿಸುದಾರರು ಪತ್ತೆಯಾಗದೇ ಇರುವುದರಿಂದ ಮೃತದೇಹ ಅಂತ್ಯ ಸಂಸ್ಕಾರವನ್ನು ಮಾಡುವಂತೆ ವಿನಂತಿಸಿಕೊಳ್ಳಲಾಗಿದೆ ಅಂತ. 3-4 ದಿನ ಆ ಕ್ರೈಸ್ತ ಮಿಷನರಿ ಅವರ ನಾನು ಎಪಿಸೋಡ್ ಅನ್ನು ಕೂಡ ಮಾಡಿದ್ದೆ, ಇಂಟರ್ವ್ಯೂ ಅನ್ನು ಕೂಡ ಮಾಡಿದ್ದೆ. 4 ದಿನ ಇತ್ತು ಅಂತೇಳಿ ಹೇಳಿದ್ರು ಅವರು ಕೂಡ. 2009 4 ದಿನ ಇಟ್ಟಿದ್ರು ನೋಡಿ. ಈ ಬಾಡಿಯನ್ನು ಬೆಳ್ತಂಗಡಿಯಲ್ಲಿರುವಂತಹ ಕ್ರೈಸ್ತ ಅರೇಂಜರ್ಸ್ ಶೀತಲೀಕರಣದಲ್ಲೂ ಕೂಡ ಇಡ್ತಾ ಇದ್ರು. ಇಲ್ಲಿ ಇಡ್ಬೋದಿತ್ವಲ್ಲ ಬಾಡಿ, ಯಾಕೆ KS ಹೆಗ್ಡೆಗೆ ಅಷ್ಟು ದೂರ ಕೊಂಡೋಗ್ತಾ ಇದ್ರು ಅನ್ನುವಂತ ವಿಚಾರದಲ್ಲಿ ಇವರು ಕೂಡ ಫ್ರೀ ಆಗಿ ಕೊಡ್ತಾ ಇದ್ರು. ನಾನು ಅವರ ಇಂಟರ್ವ್ಯೂ ಅನ್ನು ಕೂಡ ಮಾಡಿದ್ದೆ. ಪೊಲೀಸರೇ ಕರ್ಕೊಂಡು ಬಂದಿದ್ರು, ಅವರು ತಗೊಂಡು ಹೋದ್ರು. ಯಾವ ರೀತಿ ತಗೊಂಡೋದ್ರು? ಅದು ಬರುವಾಗ ಆಂಬುಲೆನ್ಸ್ ಅಲ್ಲಿ ಬಂದಿತ್ತು, ವಾಪಸ್ ಆಂಬುಲೆನ್ಸ್ ಆವಾಗ ಇರಲಿಲ್ಲ, ಬಹಳ ಕಡಿಮೆ ಇತ್ತು, ಬಹುಶಃ ಸಿಗ್ಲಿಲ್ವೋ ಏನೋ ಗೊತ್ತಿಲ್ಲ, ತಳ್ಳುವ ಗಾಡಿಯಲ್ಲಿ ಕೊಂಡೋಗಿದ್ದಾರೆ. ಮತ್ತೊಂದು ನೋಡಿ,
18/12/2014 ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಬಿದ್ದ ಅಥವಾ ಯಾವುದೇ ಕಾರಣದಿಂದ ಅಪರಿಚಿತ ಮಹಿಳೆ ಪ್ರಾಯ 30 ರಿಂದ 35 ವರ್ಷ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ದೇರಳಕಟ್ಟೆ KS ಹೆಗ್ಡೆ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಮರಣೋತ್ತರ ಪರೀಕ್ಷೆ ನಡೆಸಿದ್ದ ಈ ತನಕ ಅಪರಿಚಿತ ಮಹಿಳೆಯ ಸಂಬಂಧಿಕರು ಯಾರೂ ಬಾರದ ಇದ್ದ ಕಾರಣ ಅಂತ್ಯ ಸಂಸ್ಕಾರವನ್ನು ತಮ್ಮ ಕಚೇರಿಯಿಂದ ವತಿಯಿಂದ ಸೂಕ್ತವಾಗಿ ಮಾಡಿಸುವರೆ ಅಂತ ಹೇಳಿ ನೋಡಿ. 18/12/2014 ಬಾಡಿ ಸಿಗುತ್ತೆ. 24 ದೇರಳಕಟ್ಟೆಯ KS ಹೆಗ್ಡೆಯಲ್ಲಿ ಇಡ್ತಾರೆ 6 ದಿನಗಳ ಕಾಲ. ನೋಡಿ ಉದಾಹರಣೆ ಇದೆ, ಇಟ್ಟಿರುವಂತ ಉದಾಹರಣೆ ಇದೆ. 6 ದಿನಗಳ ಕಾಲ ಮೃತದೇಹ ಸಿಕ್ಕಿರುವಂತ ಟೈಮಲ್ಲಿ ಬಟ್ ಬೇರೆ ಬಾಡಿಯನ್ನು ಯಾಕೆ ಇಡ್ತಾ ಇರಲಿಲ್ಲ? 12 ವರ್ಷದ ಒಬ್ಳು ಬಾಲಕಿದ್ದು ಸಿಕ್ಕಿದೆ, 15 ರಿಂದ 20 ವರ್ಷದ್ದು ಅಲ್ಲಿ ಬೋಳಿಯಾರಲ್ಲಿ ಸಿಕ್ಕಿರುವಂತ ಬಾಡಿ, ಅದನ್ನೆಲ್ಲ ಯಾಕೆ ಇಡ್ತಿರ್ಲಿಲ್ಲ? ಆ ದಿನನೇ ಹೂತಾಕುವಂಥದ್ದು, ಆ ದಿನನೇ ಬಾಡಿ ಸಿಕ್ಕಿರುವಂಥದ್ದು, ಏನ್ ಅರ್ಥ ಇದ್ರದ್ದು? ಸೊ ಈ ಕಾರಣಕ್ಕಾಗಿ ನಾವು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು SIT ಅನ್ನು ಬಿಟ್ಟು ಬಿಡಿ. ಪ್ರೆಷರ್ ಹಾಕೋಕೆ, ದಿಕ್ಕು ತಪ್ಪಿಸೋಕೆ ಯಾರೂ ಕೂಡ ಹೋಗಬೇಡಿ. ಪೊಲಿಟಿಷಿಯನ್ ಆಗಿರ್ಬೋದು ಅಥವಾ ಯಾರೂ ಕೂಡ ಹೋಗಬೇಡಿ. ಅಲ್ಲಿಗೆನೆ ಮುಚ್ಚಿ ಹೋಗಿರುವಂಥ ಪ್ರಕರಣಗಳು ಇವುಗಳೆಲ್ಲ ಕೊಲೆಯಾಗಿ ಅದರ ಸರಿಯಾಗಿ ತನಿಖೆ ನಡೆಯದೆ ಮುಚ್ಚಿ ಹೋಗುತ್ತೆ ಅಂತ ಹೇಳಿದ್ರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ ಅಂತೇಳಿ ಕೂಡ ವರದಿಯಾಗಿದೆ ಅಂತ ಹೇಳಿದ್ರೆ ಏನು? ಇದರದೆಲ್ಲ ಕೂಲಂಕುಷವಾಗಿ ತನಿಖೆ ಆಗಬೇಕು. ಪದ್ಮಲತಂದು ಪ್ರೊಟೆಸ್ಟ್ ಆಗಿದೆ, ವೇದವಲ್ಲಿದ್ದು ಪ್ರೊಟೆಸ್ಟ್ ಆಗಿದೆ, ಸೌಜನ್ಯದ್ದು ಪ್ರೊಟೆಸ್ಟ್ ಆಗಿದೆ, ಆನೆ ಮಾವುತಂದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಕೂಡ ಆರೋಪಿಗಳು ಯಾರು ಅಂತೇಳಿ ಸಿಗ್ಲೇ ಇಲ್ಲ. ಸೊ ಇಷ್ಟರಲ್ಲಿ ಅದೇ ಸಾಯ್ತಾರೆ, ಅದೇ ದಿನ ಹೂತಾಕ್ತಾರೆ. ಆರೋಪಿಗಳು ಸಿಗ್ಲಿಲ್ಲ ಸ್ವಾಮಿ. ಇದಕ್ಕೋಸ್ಕರ ನಾವು ಕೇಳ್ತಾ ಇರುವಂತದ್ದು SITಗೆ ಫ್ರೀ ಹ್ಯಾಂಡ್ ಕೊಡಿ. ಯಾರೂ ಕೂಡ ಪ್ರೆಷರ್ ಹಾಕೋಕೆ ಹೋಗ್ಬೇಡಿ. ದಯವಿಟ್ಟು ಅವರು ಇದರ ಬಗ್ಗೆ ರಿಪೋರ್ಟ್ ಕೊಡ್ಲಿ, ಏನಾಗಿದೆ ಅಂತೇಳಿ ತನಿಖೆ ಮಾಡ್ಲಿ. DNA ಕಳಿಸಿದ್ದಾರೆ, ಮ್ಯಾಚ್ ಆಗ್ತಾ ಇದೆ ಅಂತೇಳಿ ಕೂಡ ಕೇಳಿ ಬರ್ತಾ ಇದೆ. ಯಾರಾದ್ರೂ ಸೈಕೋ ಕಿಲ್ಲರ್ಸ್ ಇದ್ದಾರ ಅಲ್ಲಿ, ಅದು ಹೊರಗಡೆ ಬರಬೇಕಲ್ವಾ? ಅದಕ್ಕೋಸ್ಕರ ಅಷ್ಟೇ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕರೆ ಎಲ್ಲರ ಮೈಂಡಲ್ಲಿರುವಂಥ ಕನ್ಕ್ಲೂಷನ್ ಕೂಡ ಹೋಗುತ್ತೆ. ಯಾರಿಗೊತ್ತು ಅದೇ ದಿನ ಸಿಕ್ಕಂಥ ಬಾಡಿಯನ್ನು ಇದೇ ಚಿನ್ನೈನಿಂದ ಊತು ಹಾಕಿಸ್ತಾ ಇದ್ರ? ರುದ್ರಭೂಮಿಯಲ್ಲಿ ಅಲ್ಲ, ಬಂಗ್ಲಗುಡ್ಡೆಯಲ್ಲಿ ಊತ ಹಾಕಿಸ್ತಾ ಇದ್ರ? ಯಾರಿಗೊತ್ತು? ಅದು ಹೊರಗಡೆ ಬರ್ಲಿ ಅಲ್ವಾ? ಸೌಜನ್ಯನ ಬಾಡಿ ಕೂಡ ಸಿಕ್ಕಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಶಾಂತಿವನದ ಎದುರುಗಡೆ ಒಂದು ಕಾಡಲ್ಲಿ ಸಿಕ್ಕಿರುವಂಥದ್ದು. ಒಂದು ವೇಳೆ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಅಷ್ಟು ಜನ ಸೇರಿಲ್ಲ ಅಂತ ಹೇಳಿದ್ರೆ, ಅದನ್ನು ಕೂಡ ಹೂತಾಕ್ತಾ ಇದ್ರೆ, ಸೌಜನ್ಯ ಅನ್ನುವಂತ ಹುಡುಗಿ ಹೋಗಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ, ಕಿಡ್ನಾಪ್ ಆಗಿದ್ದಾಳೆ, ಗೊತ್ತೇ ಇಲ್ಲ ಅಂತೇಳು ಕೂಡ ಇರ್ತಾ ಇತ್ತಲ್ವೇ? ಮನೆಯವರು ಬಂದು ಅಗ್ದು ನೋಡ್ತಾರಾ ಇಲ್ಲಿ ಇದ್ದಾಳೆ ಅಂತ? ಅದಕ್ಕೆ ಹೇಳುವಂಥದ್ದು, ಸೈಕೋ ಕಿಲ್ಲರ್ ಕೂಡ ಇದ್ದಿರಬಹುದು, ಅದು ಪತ್ತೆಯಾಗ್ಲಿ, ಯಾರು ಎತ್ತ ಅಂತ ಹೇಳಿ. ವಿಠಲ್ ಗೌಡ್ರು ಮಹಾಚಾರಿಗೆ ಅಂತ ಹೋದಂತ ಸಮಯದಲ್ಲಿ ಅವರು ಹೇಳ್ತಾರೆ, ಅಲ್ಲಿ ಒಂದು ಸಣ್ಣ ಬುರುಡೆ ಇತ್ತು, ಮಗುವಿಂದು ಅಂತೇಳಿ ಕಾಣುತ್ತೆ, ಮತ್ತೆ ಬೇರೆ ಬೇರೆ ಬುರುಡೆ ಇತ್ತು, ವಾಮಾಚಾರಕ್ಕೆ ಬಳಸಿದ ತರ ಇತ್ತು, ಒಂದಷ್ಟು ಮಡಿಕೆಗಳು ಇತ್ತು ಅನ್ನುವಂಥ ವಿಚಾರದಲ್ಲಿ ಏನರ್ಥ? ತುತ್ತು ತುದಿಯಲ್ಲಿ ಮಡಿಕೆ ಬರೋಕೆ ಹೇಗೆ ಸಾಧ್ಯ ಸ್ವಾಮಿ? ತುತ್ತು ತುದಿಗೆ ಮಕ್ಕಳನ್ನು ಹಿಡ್ಕೊಂಡು ಹೋಗ್ತಾರ ಸ್ವಾಮಿ? ಅಯ್ಯಪ್ಪ ಅನ್ನುವಂಥವನ ಸ್ಟಿಕ್ ಸಿಕ್ಕಿತ್ತು, ಆದಿಶೇಷ ಅನ್ನುವಂಥವನ ಏನು ID ಕಾರ್ಡ್ ಕೂಡ ಸಿಕ್ಕಿತ್ತು, ಅವರ ಮನೆಯನ್ನು ಕೂಡ ಕರೆಸಿದ್ರು SIT ಅವರು. ಸುಮಾರು ಮಿಸ್ಸಿಂಗ್ ಕೇಸ್ ಕೂಡ ಬಂದಂಥದ್ದು ದಾಖಲಾಗಿದೆ. ಕೇರಳ ಅಲ್ಲಿ ಇಲ್ಲಿ ಇಂದ ಬಂದಂಥದ್ದು ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿದೆ. ಅದರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರ ಫ್ಯಾಮಿಲಿಯವರು ಯಾತಕ್ ಬಂದಿದ್ದಾರೋ, ಯಾತಕ್ ಸತ್ತಿದ್ದಾರೋ ಯಾರಿಗ್ ಗೊತ್ತು ರೀ? ಸತ್ಯಾಂಶತೆ ಹೊರಗಡೆ ಬರಬೇಕು ಅನ್ನುವಂಥ ಉದ್ದೇಶ ಅಷ್ಟೇ. ಪಂಚಾಯತಿಯವರು ಯಾಕೆ ಹೀಗೆ ಮಾಡಿದ್ರು, ಪೊಲೀಸರು ಯಾಕೆ ಹೀಗೆ ಮಾಡಿದ್ರು, ಗೊತ್ತಿಲ್ವಾ ಇವ್ರಿಗೆ ಪ್ರೊಸೀಜರ್? ಅಥವಾ ಯಾರಾದರೂ ಮಾಡಿಸಿದ್ರಾ? ಹೊರಗಡೆ ಬರಲಿ. ಪ್ಲಾಸ್ಟಿಕ್ ಬುರುಡೆ ಹೇಳಿದ್ರಿ, ಫಾರಿನ್ ಫಂಡ್ ಹೇಳಿದ್ರಿ, ಕೇರಳದ ಕೈವಾಡ ಹೇಳಿದ್ರಿ, ಜಿಹಾದಿ ಕೈವಾಡ ಹೇಳಿದ್ರಿ, ಕ್ರಿಶ್ಚಿಯನ್ ಮಿಷನರಿ ಹೇಳಿದ್ರಿ, ಏನು ಪ್ರೂವ್ ಮಾಡೋಕ್ಕಾಗಿಲ್ಲ. 200 ಕೋಟಿ ಹೇಳ್ತಾ ಇದ್ರಿ, ಅದನ್ನು ಕೂಡ ಪ್ರೂವ್ ಮಾಡೋಕ್ಕಾಗುತ್ತಾ? ಮತ್ತಿನ್ನೇನೋ ಹೇಳ್ತೀರಾ ಅನ್ನುವಂಥ ವಿಚಾರದಲ್ಲೂ ಗೊತ್ತಿಲ್ಲ ರೀ. ಸೊ ಹಾಗಾಗಿ ಇಡೀ ಜನತೆಗೆ ನಾನು ಹೇಳುವಂಥದ್ದು, ದಯವಿಟ್ಟು ಯಾರು ಏನು ಹೇಳಿದ್ರೂ ಕೂಡ ಕಿವಿ ಕೊಡೋಕೆ ಹೋಗಬೇಡಿ. ಅದರಲ್ಲಿ ನಮಗೆ ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಸತ್ಯ ಹೊರಗಡೆ ಬರಬೇಕು, ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಬೇಕು. ಈ ರೀತಿಯಾಗಿ ಆಗೋಕೆ ಕಾರಣ ಏನು ಅಂತೇಳು ಕೂಡ ಬೇಕು. ಅದೇ ದಿನ ಹೂತಾಕಿರುವಂಥದ್ದು, ಅದೇ ದಿನ ಸತ್ತಿರುವಂಥದ್ದು, ಅದೇ ದಿನ ಹೂತಾಕಿರುವಂಥದ್ದು ಆಗೋಕೆ ಸಾಧ್ಯನಾ? 2 ಸಿಗ್ನೇಚರ್ ನಾನು ತೋರಿಸಿದೆ ಅಲ್ವಾ, ಈ 2 ಪೊಲೀಸರ ಸಿಗ್ನೇಚರ್ ಇದು ಜಾಸ್ತಿಯಾಗಿ ಎದ್ದು ಕಾಣ್ತಾ ಇದೆ. ಸೊ ಅವರ ತನಿಖೆ ಸರಿಯಾಗಿ ನಡೆದ್ರೆ ಖಂಡಿತವಾಗ್ಲೂ ಸತ್ಯ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಅದು